ಹಾಯ್ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ವ್ಲಾಗನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾನು ಎಕ್ಸಾಕ್ಟಾಗಿ ಎಲ್ಲಿದ್ದೇನೆ ಅಂತ ಹೇಳಿದರೆ ನಮ್ಮ ಆನಂದಾಶ್ರಮ ಆಪೋಸಿಟಲ್ಲಿದ್ದೇನೆ. ಇಲ್ಲಿ ಒಂದು ಮೊಬೈಲ್ ಕ್ಯಾಂಟೀನ್, ಒಂದು ಸಣ್ಣ ಒಂದು ಗಾಡಿ ಇದೆ, ಅಲ್ಲಿ ಬಂದಿದ್ದೇನೆ. ಅಲ್ಲಿ ಏನೆಲ್ಲ ಫುಡ್ ಸಿಗುತ್ತೆ ಮತ್ತು ಪ್ರೈಸ್ ಎಲ್ಲ ಹೇಗಿದೆ ಮತ್ತು ಇಲ್ಲಿರುವಂಥ ಈ ಒಂದು ಓನರ್ ಜೊತೆ ಕೂಡ ನಾವು ಮಾತಾಡೋಣ. ಬನ್ನಿ, ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಗಾಡಿ ನಮ್ಮ ಜೊತೆ ಈ ಒಂದು ಸಣ್ಣ ಟ್ರಕ್ಕಿನ ಓನರ್ ಇದ್ದಾರೆ, ಅವರೊಟ್ಟಿಗೆ ಮಾತಾಡೋಣ. ಸರ್, ನಿಮ್ಮ ಹೆಸರು? ಶ್ರೀಧರ್. ಸರ್, ನೀವು ಎಷ್ಟು ಟೈಮ್ ಆಯಿತು ಈ ಒಂದು ಸ್ಟಾರ್ಟ್ ಮಾಡಿ? ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡಿ. ಸರ್, ಇದಕ್ಕಿಂತ ಮುಂಚೆ ಏನು ಮಾಡ್ತಿದ್ರಿ? ನಮ್ಮದು ಹೋಟೆಲ್ ಇತ್ತು. ಓಕೆ. ಸರ್, ಇದಕ್ಕೆ ಎಷ್ಟಾಗುತ್ತೆ ಅಂದರೆ ನೀವು ಇದು ಒಂದು ರೆಡಿ ಮಾಡಿದ್ರಲ್ಲ ಸೆಟಪ್ ಮಾಡಲಿಕ್ಕೆ? ಗಾಡಿ ಸೇರ ಒಂದು 5 ಲಕ್ಷ ಆಯ್ತು. 5 ಲಕ್ಷ ಅಲ್ಲ? ರೆಡಿ ಮಾಡ್ಲಿಕ್ಕೆ 3.5 ಲಕ್ಷ. ಓಕೆ. ಸರ್, ನಿಮ್ಮ ಹೋಟೆಲಲ್ಲಿ ಮತ್ತೆ ಏನೆಲ್ಲ ಸಿಗುತ್ತೆ ಈ ಒಂದು ಅಂಗಡಿಯಲ್ಲಿ? ಸಮೋಸ, ಪಂಜಾಬಿ ಸಮೋಸ, ಓಕೆ, ಗೋಲಿ ಬಜ್ಜಿ, ಎಗ್ ಬೋಂಡ, ಆಲೂ ಬೋಂಡ, ಗೋಬಿ ಮಂಚೂರಿ ಇವೆಲ್ಲ ಸಿಗುತ್ತೆ. ಗಾಡಿ ಒಳಗಡೆ ಏನೆಲ್ಲ ಇದೆ? ಲೈಕ್ ಇದು ಫೆಸಿಲಿಟಿ ವಾಟರ್ ಟ್ಯಾಂಕ್ ಉಂಟು. ವಾಟರ್ ಟ್ಯಾಂಕ್ ಇದೆಯಲ್ಲ? ವಾಟರ್ ಟ್ಯಾಂಕ್ ಉಂಟು, ಎಲೆಕ್ಟ್ರಿಷಿಯನ್, ಸೋಲಾರ್ ಉಂಟು, ಬ್ಯಾಟ್ರಿ ಉಂಟು. ಓಕೆ. ಮತ್ತು ನಮ್ಮ ಸೆಲ್ಫ್ ಸ್ಟವ್ ಇವೆಲ್ಲ ಉಂಟು, ಎಲ್ಲ ಇದರಲ್ಲೇ ಬರ್ತದೆ. ಓಕೆ. ನೀವು ಇಲ್ಲೆಲ್ಲ ನೀವು ಸಾಮಾನು ಇಟ್ಕೊಳ್ತೀವಿ ಎಲ್ಲ ಸೈಡ್ ಎಲ್ಲ. ಇದು ಫುಡ್ ಇಡೋದು. ಓಕೆ. ಇಲ್ಲಿ ಮೇಲ್ಗಡೆ ಆಗುತ್ತಲ್ಲ? ಮೇಲ್ಗಡೆ ಎಲ್ಲ ಐಟಮ್ಸ್ ಇಟ್ಕೊಂತಾರೆ. ಇಲ್ಲ ಆಗುತ್ತೆ. ಇಲ್ಲೂ ಕೂಡ ಇದೆ ಮತ್ತೆ ಈ ಕಡೆ ಕೂಡ ಇದೆ, ಎರಡು ಕಡೆ ಇದೆ. ಓಕೆ. ಸರ್, ನಿಮಗೆ ಇದೊಂದು ಐಡಿಯಾ ಹೇಗೆ ಬಂತು ಅಂದರೆ ಮಾಡೋಣ ಅಂತ ಒಂದು ಹೋಟೆಲ್ ಇತ್ತು, ಬಟ್ ಸ್ವಲ್ಪ ಜನ ಸಿಗುದಿಲ್ಲ, ಇತ್ತ ಕಷ್ಟಪಟ್ಟು. ಹೀಗೆ ಇಂಥ ಮಾಡೋಣ ಅಂತ. ಈ ಎರಡೂ ಕಡೆ ಮೇಲ್ಗಡೆ ಇದು ಒಂದು ಸ್ಟೋರೇಜ್ ಫೆಸಿಲಿಟಿ ಇದೆ ಮತ್ತು ಇಲ್ಲಿ ಕೆಳಗಡೆ ಕೂಡ ಇದೆ. ಇದು ಗ್ಯಾಸ್ ಕೂಡ ಇದೆ ಈ ಕಡೆ. ಸರ್, ಇದು ಎರಡು ಇದೆ ಅಲ್ಲ? ಎರಡು ಗ್ಯಾಸ್ ಇದೆ. ಮತ್ತು ಅವರು ಇದು ಪಾತ್ರೆನೆಲ್ಲ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಅದು ಕೂಡ ಒಂದು ವಾಶ್ ಬೇಸಿನ್ ಇದೆ. ಸೊ ಮತ್ತಿದು ಓಕೆ, ಇನ್ವರ್ಟರ್ ಅಲ್ಲ? ಇನ್ವರ್ಟರ್, ಬ್ಯಾಟ್ರಿ ಅದೆಲ್ಲ. ಓಕೆ. ಎಲೆಕ್ಟ್ರಿಕಲ್ ಪವರ್. ಓಕೆ. ಈ ಒಂದು ಮೊಬೈಲ್ ಕ್ಯಾಂಟೀನ್ ನೋಡ್ಬೋದು ಯಾವ ಥರ ಇದೆ ಅಂತ. ಒಳಗಡೆ ಅಂತೂ ತುಂಬಾ ಚೆನ್ನಾಗಿ ಅವ್ರು ಮೇಂಟೈನ್ ಮಾಡಿದ್ದಾರೆ. ಮತ್ತು ಈ ಒಂದು ಹೊರಗಡೆ ಬಂದರೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಒಂದು ವಾಟರ್ ಸ್ಟೋರೇಜ್ ಇದೆ ಮತ್ತು ಅದರ ಮೇಲ್ಗಡೆ ಅವರು ಸೋಲಾರ್ ಪ್ಯಾನಲನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡಲಿಕ್ಕೆ. ಮತ್ತು ಆ ಒಂದು ವಾಟರ್ ಸ್ಟೋರೇಜ್ ಸಿಸ್ಟಮ್ ನೋಡ್ಬೋದು. ಕಂಪ್ಲೀಟ್ ಒಳಗಡೆ ಈ ಒಂದು ಪಾತ್ರೆಗಳನ್ನೆಲ್ಲ ಅಥವಾ ಪ್ಲೇಟನ್ನು ಕ್ಲೀನ್ ಮಾಡಲಿಕ್ಕೆ ಅವರು ಅದನ್ನು ಯೂಸ್ ಮಾಡ್ಬೋದು. ಫೈನಲಿ ಇಲ್ಲಿ ಗೋಳಿ ಬಜ್ಜಿ ತೊಗೊಂಡಿದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು. ಇದರ ಕಾಸ್ಟ್ ಬಂದು 10 ರೂಪಾಯಿ ಆಗುತ್ತೆ. ನಮಗೆ 10 ರೂಪಾಯಿಗೆ ಅವರು 3 ಗೋಳಿ ಬಜ್ಜಿಯನ್ನು ಕೊಡ್ತಾರೆ. ಅದರ ಒಟ್ಟಿಗೆ ಇವರು ನಮಗೆ ಇಲ್ಲಿ ರೆಡ್ ಕಲರ್ ಚಟ್ನಿ ಕೂಡ ಕೊಡ್ತಾರೆ. ಬನ್ನಿ ಇದನ್ನು ಟೇಸ್ಟ್ ಮಾಡೋಣ. ಗೋಳಿ ಬಜ್ಜಿ ತುಂಬಾ ಸೂಪರ್ ಆಗಿದೆ ಮತ್ತು ಒಂಥರ ಸಾಫ್ಟ್ ಇದೆ ಆಯಿತಾ, ತುಂಬಾ ಸಾಫ್ಟ್ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವಿಲ್ಲಿ ಎಗ್ ಬೋಂಡ ತೊಗೊಂಡಿದ್ದೇವೆ. ಇದು ಕೂಡ ತುಂಬಾ ಬಿಸಿಯಾಗಿದೆ. ಇವರು ಇಲ್ಲಿ ನಮಗೆ ಹಾಫ್ ಎಗ್ಗನ್ನು ಕಟ್ ಮಾಡಿ ಅದನ್ನು ಅವರು ಆಯಿಲಲ್ಲಿ ಫ್ರೈ ಮಾಡಿಕೊಡ್ತಾರೆ. ಇದನ್ನು ಕೂಡ ನೋಡ್ಬೋದು. ಇದಕ್ಕೆ ಅವ್ರು ನಮಗೆ ಇಲ್ಲಿ ಸಾಸ್ ಕೊಡ್ತಾರೆ. ಬನ್ನಿ ಈಗ ಇದನ್ನು ನಾವೀಗ ಟೇಸ್ಟ್ ಮಾಡೋಣ. ಇದರ ಒಂದು ಕಾಸ್ಟ್ ಬಂದು 3 ಪೀಸಿಗೆ ಅವರು 20 ರೂಪೀಸ್ ಚಾರ್ಜ್ ಮಾಡ್ತಾರೆ.
ಇದು ಕೂಡ ತುಂಬಾ ಚೆನ್ನಾಗಿದೆ. ನಮ್ಮ ಹತ್ರ ಇಲ್ಲಿ ಇದು ನಾವು ಸಮೋಸ ತಗೊಂಡಿದ್ದೇವೆ. ಸಮೋಸ ಕೂಡ ಬಿಸಿಯಾಗಿದೆ. ಇದನ್ನು ಈಗ ಓಪನ್ ಮಾಡೋಣ. ಇದರ ಒಳಗಡೆ ಕೋಟಿಂಗ್ ನೋಡ್ಬೋದು. ಇದರ ಒಳಗಡೆ ಅವರು ಒಂದು ಬಟಾಟೆ ಮತ್ತು ಕೆಲವೊಂದು ವೆಜಿಟೇಬಲ್ಸನ್ನು ಸ್ಮ್ಯಾಶ್ ಮಾಡಿ ಅವ್ರಿಗೆ ಹಾಕಿದ್ದಾರೆ. ಓಕೆ, ಬನ್ನಿ ಈಗ ಇದನ್ನು ಈಗ ಟೇಸ್ಟ್ ಮಾಡೋಣ. ಈ ಸಾಸ್ ಕೊಟ್ಟಿದ್ದಾರೆ ಆಯಿತಾ. ಸಾಸ್ ಒಟ್ಟಿಗೆ ನಾನು ಇದನ್ನು ಟೇಸ್ಟ್ ಮಾಡ್ತಾಯಿದ್ದೇನೆ. ನಾನು ಆ್ಯಕ್ಚುಲಿ ಇದು ಬೇರೆ ಕಡೆ ಸಮೋಸ ಟೇಸ್ಟ್ ಮಾಡಿದೆ ಅಂತ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅವ್ರು ಮತ್ತೆ ಹೇಳಿದ್ದಲ್ವ ಇದು ಪಂಜಾಬಿ ಸಮೋಸ ಅಂತ, ಒಂಥರ ಡಿಫ್ರೆಂಟ್ ಆಗಿಯೇ ಟೇಸ್ಟ್ ಬರ್ತಾ ಇದೆ. ನಾವು ಇಲ್ಲಿಗ ಇನ್ನೊಂದು ಐಟಮ್ ತೊಗೊಂಡಿದ್ದೇವೆ, ಬಿಸಿ ಬಿಸಿ ಆಲೂ ಬೋಂಡ. ಇದನ್ನು ಇಲ್ಲಿ ಇಡೋಣ. ಇಲ್ಲಿ ನಮಗೆ ಪ್ರತಿಯೊಂದು ಸಿಗುವ ಐಟಮ್ ಇದಲ್ವ, ಅದರ ಪ್ರೈಸ್ ಕೂಡ ಅಷ್ಟೇ ತುಂಬಾ ಕಡಿಮೆ ರೇಟಲ್ಲಿ ಸಿಗುತ್ತೆ. ನಾವೀಗ ತುಂಬ ಐಟಮನ್ನು ಇಲ್ಲಿ ಟೇಸ್ಟ್ ಮಾಡಿದ್ದೀವಾಗ ಪ್ರತಿಯೊಂದು ಒಂದು ಐಟಮಿನ ಪ್ರೈಸ್ ಒಂದು 10 ರೂಪಾಯಿ ಅಷ್ಟೇ ಇದೆ. ಬನ್ನಿ ಈಗ ನಾವು ಇದನ್ನು ಟೇಸ್ಟ್ ಮಾಡೋಣ. ಆಲೂ ಬೋಂಡ ಓಪನ್ ಮಾಡ್ತಾ ಇದ್ದಾನೆ. ನೀವು ಇಲ್ಲಿ ನೋಡ್ಬೋದು. ಅವ್ರ ಒಳಗಡೆ ಬಟಾಟೆ ಹಾಗೂ ಬೀಟ್ರೂಟ್ ಮತ್ತು ಕ್ಯಾರೆಟ್ ಕೂಡ ಹಾಕಿದ್ದಾರೆ. ಅದ್ರ ಒಟ್ಟಿಗೆ ಕೂಡ ಅವ್ರು ನಮಗೆ ಇಲ್ಲಿ ಸಾಸ್ ಕೊಡ್ತಾರೆ ಆಯಿತಾ. ತುಂಬಾ ಬಿಸಿಯಾಗಿದೆ. ಇದು ಕೂಡ ತುಂಬಾ ಸೂಪರ್ ಆಗಿದೆ ಅಂತಲೇ ಹೇಳ್ತೀನಿ. ಒಂಥರ ಬೆಸ್ಟು, ಒಂಥರ ಟೇಸ್ಟ್ ಕೊಡ್ತಾ ಉಂಟು. ಇದು ಎಷ್ಟಾಗುತ್ತೆ ಹಾಕಿಗೆ? 30. ಬಿಸಿ ಬಿಸಿ ಗೋಬಿ ಮಂಚೂರಿ ಸಿಕ್ಕಿದೆ. ಬನ್ನಿ ಈಗ ಇದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನಾವಿಲ್ಲಿ ಹಾಫ್ ಪ್ಲೇಟ್ ಗೋಬಿ ಮಂಚೂರಿಯನ್ನು ಆರ್ಡರ್ ಮಾಡಿದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ಬೋದು. ಇದು ಒಂದು ಹಾಫ್ ಪ್ಲೇಟ್ ಅದ. ಇದಕ್ಕೆ ಕಾಸ್ಟ್ ಬಂದು 30 ರೂಪಾಯಿ ಆಗುತ್ತೆ. ಮೇಲ್ಗಡೆ ಅವರು ಚಾಪ್ಡ್ ಈರುಳ್ಳಿನ ಹಾಕಿದ್ದಾರೆ. ಬನ್ನಿ ಇದನ್ನು ಟೇಸ್ಟ್ ಮಾಡೋಣ. ಆ ಕಡೆ ಅಂತೂ ತುಂಬಾ ಮಳೆ ಬರ್ತಾ ಇದೆ. ಆ್ಯಂಡ್ ಇದೊಂದು ಗೋಬಿ ಮಂಚೂರಿ ಟೇಸ್ಟ್ ಮಾಡಲಿಕ್ಕೆ ಒಂಥರ ಬಿಸಿ ಬಿಸಿ ಇದೆ. ಈ ಒಂದು ಕಾಂಬಿನೇಷನ್ ಮಾತ್ರ ತುಂಬಾ ಬೆಸ್ಟ್ ಆಗುತ್ತೆ. ಅಷ್ಟೊಂದೇನು ಸ್ಪೈಸಿ ಇಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಒಂಥರ ಸ್ವಲ್ಪ ಇದು ಸ್ವೀಟ್ ಆಗಿದೆ, ಬಟ್ ಟೇಸ್ಟ್ ಮಾತ್ರ ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಕಸ್ಟಮರ್ ಇದ್ದಾರೆ ಆಯಿತಾ, ಅವ್ರ ಜೊತೆ ನಾವು ಮಾತಾಡೋಣ. ಸರ್, ನಿಮ್ಮ ಹೆಸರು? ನನ್ನ ಸೋಮ. ಸರ್, ನಿಮಗೆ ಇಲ್ಲಿ ಯಾವುದೆಲ್ಲ ಫುಡ್ ಇಷ್ಟ ಆಗುತ್ತೆ? ಮೊಟ್ಟೆ ಮಂಡ. ಸರ್, ಅಂದರೆ ನಿಮ್ಮದು ಇದು ರೆಗ್ಯುಲರ್ ಬರ್ತಾ ಇರ್ತಾರೆ ಇಲ್ಲಿ? ನಾವು ವಾರಕ್ಕೆ ಒಂದಲ್ಲ ಫಿಶಿಂಗ್ ಇದ್ದಾಗ ಮಾತ್ರ ಬರ್ತೀವಿ. ಓಕೆ, ಅಂದರೆ ನೀವೊಂದು ಇದು ಫಿಶಿಂಗ್ ಮಾಡೋದಾ? ಓಕೆ, ಅದು ದೊಡ್ಡ ಫಿಶಿಂಗ್ ಮ್ಯಾನ್ ಇಲ್ಲಿದ್ದಾನ. ಸರ್, ನಿಮಗೆ ಇಲ್ಲಿ ಯಾವ ಫುಡ್ ಇಷ್ಟ ಆಗುತ್ತೆ? ಒಳ್ಳೆಯದು. ಬೋಟ್ ಡ್ರೈವರ್ ಇಲ್ಲಿದ್ದಾರೆ. ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೀವು ಕೂಡ ಈ ಒಂದು ಮೊಬೈಲ್ ಕ್ಯಾಂಟೀನಿಗೆ ಬನ್ನಿ. ಎಕ್ಸಾಕ್ಟ್ಲಿ ಆನಂದಾಶ್ರಮ ಕಾನ್ವೆಂಟ್ ಇದೆಯಲ್ವ, ಅದರ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗುತ್ತೆ. ನೀವು ಕೂಡ ಇಲ್ಲಿ ಇರುವಂಥ ಈ ಒಂದು ಫುಡ್ಡನ್ನು ಟೇಸ್ಟ್ ಮಾಡಿ. ಇಷ್ಟೇ ಮೂಲಕ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.